ಪ್ರಜ್ವಲ್ ರೇವಣ್ಣ ಅವರಿಗೆ ನಿನ್ನೆ ಬಂದಿರುವಂತಹ ತೀರ್ಪು ಮತ್ತು ಶಿಕ್ಷೆಯ ಪ್ರಮಾಣ ನಿಜಕ್ಕೂ ನುಂಗಲಾರದ ಬಿಸಿ ತುಪ್ಪ. ಇದೀಗ ಅವರ ಜೀವನ ಶೈಲಿ ನಿನ್ನೆಯಿಂದಲೇ ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಜೀವನ ಶೈಲಿ ನಿನ್ನೆಯಿಂದಲೇ ಅಧಿಕೃತವಾಗಿ ಸಜಾಬಂದಿ ಕೈದಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಬಿಳಿ ವಸ್ತ್ರವನ್ನು ಜೈಲು ಸಿಬ್ಬಂದಿ ಕೊಡ್ತಾರೆ. ಇಲ್ಲಿ ತನಕ ಒಂದು ರೀತಿ, ಇಲ್ಲಿ ತನಕ ಅವ್ರ ಮೇಲೆ ಆರೋಪ ಇದ್ದಿದ್ದು, ಅಪರಾಧಿ ಅಲ್ಲ, ಇವತ್ತಿನಿಂದ ಅಪರಾಧಿ ಅವರು ಅಲ್ವಾ. ಅಂದರೆ ಆರೋಪ ಸಾಬೀತಾಗಿದೆ, ಇವತ್ತಿನಿಂದ ಅಪರಾಧಿ ಅಂದರೆ ಜೈಲಲ್ಲಿರೋರು ಯಾವ ರೀತಿಯ ಬಟ್ಟೆ ಹಾಕೊಂಡಿರ್ತಾರೆ ಇಲ್ಲಿ, ಅದೆಲ್ಲ ಇವತ್ತಿನಿಂದ ಕೊಡ್ತಾರೆ. ಜೈಲ್ ಯೂನಿಫಾರ್ಮ್ ಅಂತ ಕರಿಬೋದು ನಾವು ಅದನ್ನು. ಇವತ್ತಿನಿಂದ ಜೈಲಿನಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಬೇಕು ಅವರು. ಜೈಲಾಧಿಕಾರಿಗಳು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಮಾಜಿ ಸಂಸದ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವ್ರಿಗೆ ಕೊಟ್ಟಿರುವಂತಹ ಗರಿಷ್ಠ ಪ್ರಮಾಣದ ಶಿಕ್ಷೆಯಲ್ಲಿ ಎಲ್ಲವೂ ಮೆನ್ಷನ್ ಆಗಿರುತ್ತೆ. ಕೇವಲ ಜೀವಾವಧಿ ಶಿಕ್ಷೆ, ಅಲ್ಟಿಮೇಟಾಗಿ ಅವ್ರು ಕೊನೆ ಉಸಿರಿರೋವರೆಗೂ ಅಲ್ಲೇ ಇರಬೇಕು ಅಷ್ಟು ಮಾತ್ರ ಅಲ್ಲ, ಅವ್ರು ಏನು ಮಾಡಬೇಕು, ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಅದು ಕೆಲವೊಂದು ಆಧಾರ ನೋಡ್ತಾರೆ. ಅಂದರೆ ಈಗ ಅವರು ಕೆಲಸ ಮಾಡೋಕ್ಕೆ ಎಲಿಜಿಬಲ್ ಇದ್ದಾರಾ, ಆ್ಯಂಡ್ ಅವ್ರು ಮಾಡಿರುವಂತಹ ಘನಂಧಾರಿ ಕೃತ್ಯಗಳೆಂಥದ್ದು, ಇವರಿಗೆ ಕೇವಲ ಜೈಲು ಶಿಕ್ಷೆ ಕೊಟ್ಬಿಟ್ರೆ ಸಾಕಾಗುತ್ತಾ, ಇನ್ನೂ ಯಾವ ರೀತಿಯಾಗಿ ಬೆಂಡೆತ್ಬೋದು, ಅವರಿಗೆ ಆ ಪ್ರಾಯಶ್ಚಿತ ಪಶ್ಚಾತ್ತಾಪ ಹೇಗಾಗ್ಬೋದು, ಇವೆಲ್ಲವೂ ಇರುತ್ತೆ. ಹಲವಾರು ರೀತಿಯ ಕೆಲಸಗಳನ್ನು ವಹಿಸಿರ್ತಾರೆ ಈಗ ಆಲ್ರೆಡಿ. ಸೊ ಇದೀಗ ಪ್ರಜ್ವಲ್ ಅವರ ಜೈಲ್ ಲೈಫ್ ಇನ್ನು ಮುಂದಕ್ಕೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಹೇಳ್ಬಿಡ್ತೀವಿ ಕೇಳಿ ನಾವು. ಸಜಾಬಂದಿ ಕೈದಿಗಳ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಆ ನಂಬರ್ಸ್ ಏನು ಕೊಡ್ತಾರೆ ನೋಡೋಣ. ನಾವು ಒಂದು ನಿಮಗೆ ಹೇಗಿರ್ಬೋದು ಅನ್ನೋದಕ್ಕೆ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಸಜಾಬಂದಿ ಕೈದಿಗಳ ಬ್ಯಾರಕ್ಗೆ ಪ್ರಜ್ವಲ್ನ ಶಿಫ್ಟ್ ಮಾಡ್ತಾರೆ. ಇಲ್ಲಿ ತನಕ ಸ್ವಲ್ಪ ಮಟ್ಟಿಗೆ ಇರುತ್ತೆ ಫೆಸಿಲಿಟೀಸ್, ಇನ್ನು ಮುಂದಕ್ಕೆ ಅದು ಯಾವುದೂ ಇರಲ್ಲ. ಬೇಕ್ರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಮರ ಕಡಿಯೋದು, ಗಾರೆ ಕೆಲಸ ಮಾಡೋದು, ಕರಕುಶಲ ವಸ್ತು, ಮರಗೆಲಸ, ಯಾವುದಾದ್ರೂ ಒಂದು ಕೆಲಸ ಅವ್ರು ಆಯ್ಕೆ ಮಾಡ್ಕೋಬೋದು. ಇವ್ರುಗಳಿಗೆ ಹುಟ್ಟಲೇ ಬಾಯಲ್ಲಿ ಚಿನ್ನದ ಸ್ಪೂನನ್ನು ಇಟ್ಕೊಂಡು ಹುಟ್ಟಿದಂಥವ್ರು, ಅಂಥ ಕುಟುಂಬದಲ್ಲಿ ಬೆಳೆದಂಥವ್ರು ಮಾಡಿದಂತಹ ಎಡವಟ್ಟು, ಪಾಪದ ಕೊಡ ತುಂಬಿದಾಗ ಏನೇನಾಗುತ್ತೆ ನೋಡಿ ಅಲ್ಲಿ. ಓಕೆ, ಆಮೇಲೆ ಇವರು ಇದನ್ನು ಮಾಡಲೇಬೇಕಂದ್ರೆ ಖಂಡಿತವಾಗ್ಲೂ ಮಾಡಲೇಬೇಕು. ಅದೆಲ್ಲವನ್ನು ನಿನ್ನೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಅಂತ ಬರೆದಾಗ್ಲೇ ಎಲ್ಲವನ್ನೂ ಮೆನ್ಷನ್ ಮಾಡಿರ್ತಾರೆ. ಇವ್ರಿಗೆ ಯಾವ ನಂಬರ್ ಕೊಡಬೇಕು ಆ ಅಂಗಿ ಮೇಲೆ ಅದೆಲ್ಲ ಜೈಲಲ್ಲಿರುವಂಥವರು ನಿರ್ಧಾರ ಮಾಡ್ತಾರೆ, ಅದ್ರ ಸೀರಿಯಲ್ ಪ್ರಕಾರ ಕೊಡ್ತಾರೆ. ಬಟ್ ಇವರ ಶಿಕ್ಷೆಯ ಪ್ರಮಾಣ ಮತ್ತು ಶಿಕ್ಷೆಯ ಒಂದು ಶೈಲಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ರೆಡಿ ಮಾಡಿರ್ತಾರೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲೀಗ ಅಜಯ್ ನೀಡ್ತಾರೆ. ಅಜಯ್, ಇದೊಂದು ರೀತಿ ಗರಿಷ್ಠ ಪ್ರಮಾಣದ ಶಿಕ್ಷೆ, ನೋ ಡೌಟ್ ಇದರಲ್ಲಿ. ಆ್ಯಂಡ್ ನಾನು ಈಗ ಹೇಳ್ತಾ ಇದ್ದೆ, ಇವರೆಲ್ಲರೂ ಹುಟ್ಟಬೇಕಾದ್ರೆ ಬಾಯಲ್ಲಿ ಚಿನ್ನದ ಸ್ಪೂನನ್ನು ಇಟ್ಕೊಂಡು ಹುಟ್ಟಿದಂಥವ್ರು ಈಗ ಯಾವ ರೀತಿಯ ಜೀವನವನ್ನು ಅನುಭವಿಸ್ಬೇಕು, ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಜಯ್. ಖಂಡಿತವಾಗ್ಲೂ ವಿದ್ಯಾ, ಏನಂದ್ರೆ ಈಗಾಗ್ಲೇ ಇಷ್ಟು ದಿನಗಳ ಕಾಲ ಅವರು ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿ ಕಾಲವನ್ನ ಕಳೆದಿದ್ರು. ಆದ್ರೆ ಇನ್ನು ಮುಂದೆ ಅವರು ಸಜಾ ಕೈದಿಯಾಗಿರ್ತಾರೆ. ಸೊ ಹೀಗಾಗಿ ಅವರಿಗೆ ಇವತ್ತಿಂದ ಅಲ್ಲಿದೆ ಆದಂತಹ ಒಂದು ಯೂನಿಫಾರ್ಮ್ ಅಂತಾನೆ ಹೇಳ್ಬೋದು, ಒಂದು ಬಟ್ಟೆ ಇರತ್ತೆ, ಅದನ್ನೇ ಅವರು ಧರಿಸ್ಬೇಕಾಗತ್ತೆ. ಸೊ ಹೀಗಾಗಿ ಇವತ್ತು ಕೂಡ ಅವ್ರಿಗಾಗ್ಲೇ CTP ನಂಬರ್, ಸಜಾ ಕೈದಿ ನಂಬರ್ ಅನ್ನು ಕೂಡ ಈಗಾಗ್ಲೇ ಜೈಲಿನ ಅಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು. ಇನ್ನು ನಿನ್ನೆ ಏನು ಕೋರ್ಟ್ ಇಂದ ಹೋಗುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದ್ ರೀತಿ ಮೌನಕ್ಕೆ ಜಾರದಿದ್ರು ಪ್ರಜ್ವಲ್ ರೇವಣ್ಣ ಅವರು. ಯಾಕಂತಂದ್ರೆ ಅವರು ಕೂಡ ನಿರೀಕ್ಷೆ ಮಾಡಿದ್ರು, ನಾನೊಂದು ದೊಡ್ಡ ಕುಟುಂಬದಿಂದ ಬಂದಂತವನು, ರಾಜಕೀಯ ಹಿನ್ನೆಲೆ ಇದ್ದಂತವನು, ಹೌದು, ಅದೇ ಎಲ್ಲೊಂದ್ ಕಡೆ ಕನಿಷ್ಠ ಶಿಕ್ಷೆ ಆಗುವಂತ ಸಾಧ್ಯತೆಗಳಿರತ್ತೆ ಅಂತಾನು ಕೂಡ ಅನ್ನೋ ಅವರು ಕೂಡ ಭಾವಿಸಿದ್ದು. ಆದ್ರೆ ಈಗಾಗ್ಲೇ ಗರಿಷ್ಠ ಶಿಕ್ಷೆ ಇರುವಂತದ್ದು ಮುಂದಿನ ದಿನಗಳಲ್ಲಿ ಅವ್ರು ಕಾನೂನು ಹೋರಾಟ ಮಾಡ್ಬೋದು. ಆದ್ರೆ ಯಾವಾಗ್ಲೂ ಕೂಡ ಇದು ಒಂದ್ಸಲ ಅಪರಾಧಿ ಅಂತಂದ್ರೆ ಅಥವಾ ಏನೋ ಕೊನೆವರೆಗೂ ಕೂಡ ಅಪರಾಧಿಯಾಗಿ ಇರ್ಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ನಿನ್ನೆ ರಾತ್ರಿ ಅವರು ಸಾಕಷ್ಟು ಒಂದ್ ರೀತಿ ಮೌನಕ್ಕೆ ಜಾರಿದ್ರು ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಆನಂತರ ನಿನ್ನೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಖಂಡಿತವಾಗ್ಲೂ ಯಾರೇ ಆರೋಪಿ ಹೊರಗಡೆ ಹೋಗ್ಬೇಕಾದ್ರು ಮತ್ತೆ ಒಳಗ್ ಬರ್ಬೇಕಾದ್ರೂ ಕೂಡ ಜೈಲಿನಲ್ಲಿ ಏನು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ವೈದ್ಯರ ಬಳಿಯನ್ನು ಕೂಡ ಕಣ್ಣೀರ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ರಾತ್ರಿನೂ ಅಷ್ಟೇ ಅವ್ರಿಗೆ ಅಷ್ಟಾಗಿ ಏನೋ ನಿದ್ದೆ ಮಾಡಿಲ್ಲ ಅನ್ನೋ ವಿಚಾರಗಳು ಕೂಡ ಗೊತ್ತಾಗಿರುವಂತದ್ದು. ಬೆಳಗ್ಗೆನೂ ಕೂಡ ವಾಕಿಂಗ್ ಮಾಡ್ಕೊಂಡು ಒಬ್ರೇ ಏಕಾಂತದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಅಂದ್ರೆ ಇನ್ನು ಮುಂದೆ ನೀವ್ ಹೇಳ್ದಂಗೆ ಮೊದ್ಲಿಂದಾನು ಕೂಡ ಏನು ಗೋಲ್ಡನ್ ಸ್ಪೂನ್ ಅಲ್ಲಿ ಇದ್ದಂತವ್ರು ಈಗ ಏನು ಸಾಮಾನ್ಯರಂಗೆ ಸಜಾ ಕೈದಿ ರೀತಿಯಲ್ಲಿ ಇರ್ಬೇಕಾಗತ್ತೆ. ಅವ್ರಿಗೆ ಅಂತಾನೆ ಒಂದು ಇಂತಿಷ್ಟು ಕೆಲಸ ಅಂತಾನು ಕೂಡ ಜೈಲಿನ ಅಧಿಕಾರಿಗಳು ಕೂಡ ನೇಮಿಸ್ತಾರೆ. ಅಲ್ಲಿ ಗಾರ್ಡನಿಂಗ್ ಕೆಲಸ ಇರುತ್ತೆ, ಬೇಕರಿ ಕೆಲಸ ಮತ್ತೆ ಟೈಲರಿಂಗ್ ಕೆಲಸ ಇರುತ್ತೆ, ಇವೆಲ್ಲವೂ ಕೂಡ ಕೆಲಸ ಇರುತ್ತೆ. ಅದಕ್ಕೆ ಆದಂತ ಇಂತಿಷ್ಟು ದುಡ್ಡು ಅಂತಾನು ಕೂಡ ಸರ್ಕಾರದಿಂದ ಕೊಡ್ತಾರೆ, ಅದನ್ನೇ ಅವ್ರು ಮಾಡ್ಬೇಕಾಗತ್ತೆ. ಪ್ರತಿದಿನ 8 ಗಂಟೆಗಳ ಕಾಲ ಕೆಲಸ ಮಾಡ್ಲೇಬೇಕಾಗತ್ತೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಜೈಲಿನ ಅಧಿಕಾರಿಗಳು, ಕೆಲವೊಬ್ರು ಸಿಬ್ಬಂದಿಗಳು ಕೂಡ ಇರ್ತಾರೆ. ಹೀಗಾಗಿ ಅವರ ಜೀವನ ಶೈಲಿ ಏನಿದೆ, ಇಷ್ಟು ದಿನ ಇದ್ದಂತ ಜೀವನ ಶೈಲಿಯ ಬೇರೆ,
ಇವತ್ತಿಂದ ಇರುವಂತ ಜೀವನ ಶೈಲಿಯೇ ಬೇರೆ ಅಂತಾನೆ ಹೇಳ್ಬೋದು. ಇನ್ನು ಕೋರ್ಟ್ ವಿಚಾರಕ್ಕೆ ಮಾತಾಡ್ತಾ ಬರೋದಾದ್ರೆ, ಈಗ ಕೋರ್ಟ್ ನಲ್ಲಿ ಈಗಾಗ್ಲೇ ಏನು ಡಾಕ್ಯುಮೆಂಟ್ ಗಳನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರವನ್ನ ಇಟ್ಕೊಂಡು ನಾನು ಈ ರೀತಿಯಾದಂತ ಶಿಕ್ಷೆಯನ್ನ ವಿಧಿಸಿದೀನಿ ಅಂತ ಹೇಳಿ, ಅದನ್ನ ಅವರ ಪರ ವಕೀಲರೇನಿದ್ದಾರೆ ಅವ್ರು ಕಂಪ್ಲೀಟ್ ಆಗಿ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ ನಂತರ ಅದರಲ್ಲಿ ಯಾವ್ದಾದ್ರು ಲೂಪ್ ಹೋಲ್ಸ್ ಅನ್ನ ಅವರು ಕಂಡುಹಿಡಿಬೇಕಾಗತ್ತೆ. ಅದನ್ನ ಕಂಡುಹಿಡಿದು ಆ ನಂತರ ಹೈಕೋರ್ಟ್ಗೆ ಅವರು ಅಪೀಲ್ ಹೋಗ್ಬೇಕಾಗತ್ತೆ. ಇನ್ನು ಅದಕ್ಕೆ ಒಂದ್ ರೀತಿ 1 ಮಂತ್ ಆದ್ರೂ ಟೈಮ್ ಬೇಕೇ ಬೇಕಾಗತ್ತೆ. ಸೊ ಹೀಗಾಗಿ ಅವ್ರು ಅಪೀಲ್ ಹೋದ ನಂತರದಲ್ಲಿ ಹೈಕೋರ್ಟ್ ಯಾವ ರೀತಿಯಾದಂತ ನಿರ್ಧಾರ ಮಾಡುತ್ತೆ ಅಂತ ಅದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ಒಟ್ಟಲ್ಲಿ ಹೇಳೋದಾದ್ರೆ ಇದೇನು ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ನಿಜಕ್ಕೂ ಕೂಡ ಅವ್ರು ಅಂದ್ಕೊಂಡಿರ್ಲಿಲ್ಲ ಈ ರೀತಿಯಾದಂತ ಒಂದು ದಿನ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಈ ರೀತಿಯಾದಂತ ದಿನ ಅವರು ಇವತ್ತಿಂದ ಅನುಭವಿಸ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅವರ ಕುಟುಂಬಸ್ಥರಿಗಾಗಿರ್ಬೋದು, ಅವರ ಏನು ಫ್ಯಾನ್ಸ್ ಆಗಿರ್ಬೋದು, ಮತ್ತೆ ಅವರ ಫಾಲೋವರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದ್ ರೀತಿ ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು. ಈಗ ಒಟ್ಟಿನಲ್ಲಿ ಇವತ್ತಿಂದ ಪ್ರಜ್ವಲ್ ರೇವಣ್ಣ ಇದ್ರೆ ಅವರು ಸಜಾ ಕೈದಿಯಂಗೆ ಏನು ಜೀವನ ಮಾಡುವಂತ ಎಲ್ಲ ಏನು ವಿಚಾರಗಳು ಕೂಡ ಅವರು ಹೊಂದ್ಕೊಳ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು ವಿದ್ಯಾ. ನಿಜ. ಧನ್ಯವಾದ ಡೀಟೇಲ್ಸ್ಗೆ ಅಜಯ್.